ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವ ಚಿಕನ್ ಸಾಸೇಜ್ನ ಗ್ರೇವಿಯನ್ನು ಇಂಡಿಯನ್ ಸ್ಟೈಲಲ್ಲಿ ಮಾಡುವ ಈ ರೆಸಿಪಿ ಅನ್ನ, ಚಪಾತಿ, ದೋಸೆ, ರೊಟ್ಟಿ ಯಾವುದ್ರ ಜೊತೆನೂ ಒಳ್ಳೆಯದಾಗ್ತದೆ. ನೀವು ಟ್ರೈ ಮಾಡಿದ್ಮೇಲೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಲಿಕ್ಕೆ ನೋಡಿ. ಇದು ಚಿಕನ್ ಸಾಸೇಜ್. ಇದು ಭಾರತ್ ಚಿಕನಿಂದ ನಾನು ತಂದಿದ್ದೇನೆ. ಅರ್ಧ ಕೆಜಿಗೆ 260 ರೂಪಾಯಿ ಇದೆ. ತುಂಬಾ ರುಚಿಕರ ಹಾಗೂ ಹೆಲ್ದಿಯಾದ ಒಂದು ರೆಸಿಪಿಯನ್ನು ಇವತ್ತು ನಾವು ಇದರಿಂದ ಮಾಡುವ. ಈ ಥರ ಇರ್ತದೆ ನೋಡಿ. ಇದನ್ನು ನಾವು ಫಸ್ಟಿಗೆ ಬಿಸಿಯಾದ ನೀರಿನಲ್ಲಿ ಹಾಕ್ಕೊಂಡು 2 ರಿಂದ 3 ನಿಮಿಷಗಳಷ್ಟು ಕಾಲ ಇದನ್ನು ಬೇಯಿಸ್ಕೊಳ್ಳುವ. ಆರ್ 3 ರಿಂದ 4 ನಿಮಿಷ. ಇದು ಸ್ವಲ್ಪ ಉಬ್ಬಿ ಬರ್ತದೆ. ಆಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಅದೇ ಸ್ಟವ್ನ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಒಂದು ದೊಡ್ಡ ಸೈಜ್ನ ಈರುಳ್ಳಿಯನ್ನು ಉದ್ದಗೆ ಕಟ್ ಮಾಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡೆ. ನಂತರ ಅದಕ್ಕೆ ಕರಿಬೇವು ಹಾಗೂ 2 ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ, ಕೆಂಪು ಮೆಣಸಿನ ಪುಡಿ, ಗರಂ ಮಸಾಲದ ಪುಡಿ ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಟೆ. 2 ನಿಮಿಷದ ನಂತರ ಎಣ್ಣೆ ಎಲ್ಲ ಸರಿಯಾಗಿ ಬಿಟ್ಕೊಂಡಿದೆ. ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿದ್ದೆ. ಆ ಟೈಮಲ್ಲಿ ಸ್ವಲ್ಪ ಗ್ರೇವಿ ಇರಲಿ ಅಂತ. ಇದು 1 ಟೇಬಲ್ ಸ್ಪೂನ್ನಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಗೂ ರೆಡ್ ಚಿಲ್ಲಿ ಪೇಸ್ಟ್. ಅದು ಕಂಪ್ಲೀಟ್ಲಿ ಆಪ್ಷನಲ್. ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬಹುದು. 1 ಟೇಬಲ್ ಸ್ಪೂನ್ನಷ್ಟು ಆರೆಗೇನೋವನ್ನು ಹಾಕಿ ಬೇಯಿಸಿಟ್ಟಂತಹ ಸಾಸೇಜ್ಗಳನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ ನೋಡಿ. ಒಂದು ಮಿಕ್ಸ್ ಕೊಡ್ತಾ ಇದ್ದೇನೆ. ಆರೆಗೇನೋವು ಅಷ್ಟೇ, ಕಂಪ್ಲೀಟ್ಲಿ ಆಪ್ಷನಲ್. ಇಲ್ಲ ಅಂತ ಹೇಳುವವರು ಸ್ಕಿಪ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಮಿಕ್ಸ್ ಮಾಡಿದ ನಂತರ 1-2 ನಿಮಿಷ ಅದನ್ನು ಬೇಯಿಸಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಚಿಕನ್ ಸಾಸೇಜ್ನ ಇಂಡಿಯನ್ ಸ್ಟೈಲ್ ಗ್ರೇವಿ ರೆಡಿಯಾಗಿದೆ. ಮಕ್ಕಳಿಗೆ ನೀವು ಮಾಡಿಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.